ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 19/1/2026 ಸೋಮವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಇನ್ನೇನು ಜನವರಿ ತಿಂಗಳು ಕಳೀತಾ ಬರ್ತಾ ಇದೆ. ಆಲ್ರೆಡಿ ನಾವು 15 ದಿವಸನ ಕಂಪ್ಲೀಟ್ ಮಾಡಿದ್ದೀವಿ. ಮುಂಬರ್ತಕ್ಕಂಥ ಫೆಬ್ರವರಿ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ರಾಶಿಗೂ ಸಹ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಬರ್ತಕ್ಕಂಥ ಫೆಬ್ರವರಿ ತಿಂಗಳಿನ ಒಂದು ಮಾಸ ಭವಿಷ್ಯ ಹೇಗಿದೆ ನೋಡೋಣ. ಈ ಎಲ್ಲಾ ವಿಚಾರಗಳನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಃ ರಾಹು ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ಗುರೂಜಿಗಳನ್ನ ಸಹ ನೀವು ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇವತ್ತಿನ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಗುರೂಜಿ, ಮೊದಲನೇದಾಗಿ ಬರುವಂತಹ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಯಾವೆಲ್ಲ ಗ್ರಹ ಗೋಚಾರ ಜರುಗ್ತಾ ಇದೆ, ಪ್ರಮುಖವಾದಂತಹ ಗ್ರಹ ಗೋಚಾರಗಳು ಹೇಗೆ ಜರುಗ್ತಾ ಇದೆ ಅಂತ ಹೇಳಿ. ನೋಡಿ, ತುಂಬ ಮುಖ್ಯವಾಗಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ತುಂಬ ಒಳ್ಳೆಯ ಗೋಚಾರ ಅಂತ ಹೇಳ್ತೀವಿ. ಯಾಕಂದರೆ ಪ್ರತಿ ತಿಂಗಳ ಗೋಚಾರ ನಡೀತಾ ಇರುತ್ತೆ. ಆದರೆ ಈ ಒಂದು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳ ಪ್ರಭಾವ ಬರ್ತಾ ಇರುವಂಥದ್ದು. ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ತಿಥಿ, ವಾರ, ನಕ್ಷತ್ರ ಅನುಸಾರವಾಗಿ ನೋಡಿದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ 3ನೇ ತಾರೀಕಿನಂದು ಬುಧ ಗ್ರಹ ಲಾಭ ಸ್ಥಾನದಲ್ಲಿ ಬರ್ತಾರೆ. ಇದು ತುಂಬ ಅತ್ಯಂತ ಶುಭ ವಿಚಾರ. ಮತ್ತು 5ನೇ ತಾರೀಕು ನಂತರ ಶುಕ್ರ ಕೂಡ ಲಾಭ ಸ್ಥಾನದಲ್ಲಿ ಇಲ್ಲಿ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದ ಶುಕ್ರ ಲಾಭ ಸ್ಥಾನದಲ್ಲಿ ಬರ್ತಾರೆ. ಏಕಾದಶ ಭಾವ ಕೂಡ ಅಂತೀವಿ. 13ನೇ ತಾರೀಕು ನಂತರ ಪಂಚಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಲಾಭ ಸ್ಥಾನಕ್ಕೆ ಬರ್ತಾರೆ. ಇನ್ನು 23ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಲ್ಲಿ ಲಾಭ ಸ್ಥಾನಕ್ಕೆ ಬರುವಂಥದ್ದು. ಅಲ್ಲಿಗೆ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಚತುರ್ಗ್ರಹ ಯೋಗ ಲಾಭ ಏಕಾದಶ ಭಾವದಲ್ಲಿ ಬರುವಂಥದ್ದು ತುಂಬ ವಿಶೇಷ. ಒಂದು ಬಲಿಷ್ಠ ಒಂದು ಗ್ರಹಗಳ ತಂಡನೇ ಲಾಭ ಸ್ಥಾನದಲ್ಲಿ ರಚನೆ ಆಗುವಂಥದ್ದು, ಆ ರೀತಿ ಏರ್ಪಾಡ್ತಾ ಆಗ್ತಿರುವಂಥ ಗೋಚರ ಆಗ್ತಾ ಇದೆ. ಅದೇ ರೀತಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ಲಾಭ ಪಡೆದುಕೊಳ್ಳುವಂಥ ತಿಂಗಳಾಗಿರುವಂಥದ್ದು ತುಂಬ ಒಳ್ಳೆಯ ಒಂದು ವಿಚಾರ. ನಷ್ಟದ ಮರೀಚಿಕೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಮತ್ತೆ ಸಾಮಾನ್ಯವಾಗಿ ನಾವು ಪ್ರತಿ ರಾಶಿ ಸಂಚಿಕೆಯಲ್ಲಿ ಮಾಸಿಕ ಭವಿಷ್ಯ ನೋಡಬೇಕಾದ್ರೆ ನಾವು ಗೋಚರ ಫಲದಲ್ಲಿ ದೊಡ್ಡ ಗ್ರಹಗಳ ಬದಲಾವಣೆಯನ್ನು ಪರಿಗಣಿಸ್ತೇವೆ. ಅದರಲ್ಲಿ ನಾವು ಗುರು ಮತ್ತು ಶನಿಯ ಬದಲಾವಣೆ ನೋಡ್ತೀವಿ. ಸೊ ಇನ್ನು ಇಲ್ಲಿ ಶನೇಶ್ವರ ಗ್ರಹರು ಕೂಡ ಮೇಷರಾಶಿಯವರಿಗೆ ದಶಮ ಲಾಭಾಧಿಪತಿಯಾಗಿ ವ್ಯಯಭಾವದಲ್ಲೇ ಇರುವಂಥದ್ದು. ಈ ಒಂದು ಮಾಸದಲ್ಲಿ ಅಲ್ಲೇ ಇರ್ತಾರೆ. ಮತ್ತು ಗುರು ಬಲ ಕೂಡ ಅಷ್ಟೊಂದು ಇಲ್ಲ, ತೃತೀಯ ಭಾವದಲ್ಲಿ ಗುರು. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅದೇ ನಡೀತಾ ಇದೆ. ಸ್ವಲ್ಪ ಶನಿಯ ಪ್ರಭಾವ 7.5 ಶನಿ ನಡೀತಾ ಇರೋದ್ರಿಂದ ಮೇಷರಾಶಿಗೆ ಇನ್ನು ಪ್ರಾರಂಭಿಕ ಶನಿ ಅಂತ ಹೇಳ್ತೀವಿ, ಮಧ್ಯ ಶನಿ ಇಲ್ಲ. ಆ 7.5ಗೆ ತಕ್ಕಂಥ ಪರಿಹಾರಗಳು ಮಾಡಿಕೊಂಡ್ರೆ ಸಾಕು ಶನಿ ವಿಚಾರವಾಗಿ. ಇಷ್ಟು ಒಂದು ಗ್ರಹ ಗೋಚಾರ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ಗ್ರಹ ಗೋಚಾರದ ಪ್ರಭಾವ ಮೇಷರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ, ಜೊತೆಗೆ ಯಾವೆಲ್ಲ ಆಚರಣೆಗಳು ಫೆಬ್ರವರಿ ತಿಂಗಳಿನಲ್ಲಿ ಮೇಷರಾಶಿಯವರು ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಗ್ರಹಗಳ ಒಂದು ಪ್ರಭಾವದ ಆಧಾರಿತವಾಗಿ ನೋಡ್ಬೇಕಂತಂದ್ರೆ ತುಂಬ ಹೆಚ್ಚು ದ್ವಿತೀಯ ಸಪ್ತಮಾಧಿಪತಿಯಾದ ಶುಕ್ರ ಗ್ರಹರು ಇಲ್ಲಿ ತುಂಬ ಒಳ್ಳೆಯ ಒಂದು ಗೋಚಾರದಲ್ಲಿ ಇರುವಂಥದ್ದು. ಇದು ಒಳ್ಳೆಯ ಪ್ರಭಾವ ಬೀರ್ತಾ ಇದೆ. ಯಾಕಂದರೆ ಶುಕ್ರ ಗ್ರಹರು ಲಾಭಸ್ಥಾನಕ್ಕೆ ಬರೋದ್ರಿಂದ ಧನ, ಧಾನ್ಯ, ಸಂಪತ್ತು ಅನ್ನೋ ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ. ದಾಂಪತ್ಯ ವಿಚಾರದಲ್ಲಿ ಒಳ್ಳೆಯ ಅನುಕೂಲತೆಗಳು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಜರುಗುತ್ತೆ. ಶುಕ್ರನಿಂದ ಅನುಕೂಲತೆ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ರಾಶಿಯ ಅಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಲಾಭಸ್ಥಾನಕ್ಕೆ ಮಂಗಳ ಗ್ರಹ ಬರುವುದರಿಂದ ರಾಶಿಯ ಜಾತಕಸ್ಥರಿಗೆ ಮೇಷರಾಶಿಯವರಿಗೆ ಹೆಚ್ಚಾಗಿ ಅನುಕೂಲಗಳು, ತೊಂದರೆ ತಾಪತ್ರೆಗಳು ಏನಿದ್ರೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಅದರಿಂದ ಹೊರಗಡೆ ಬರ್ತೀರಾ. ಮತ್ತು ಪಂಚಮಾಧಿಪತಿ ಪೂರ್ವ ಪುಣ್ಯಾಧಿಪತಿಯಾದ ರವಿ ಗ್ರಹರು ಕೂಡ ಲಾಭಸ್ಥಾನಕ್ಕೆ ಬರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಂದು ಎಜುಕೇಷನಲ್ಲಿ ಆಗಿರ್ಬೋದು, ಒಂದು ಲಾಂಗ್ ಟರ್ಮ್ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇದೆ, ಇನ್ನೇನೋ ಕೆಲಸ ಅಡಚಣೆ ಆಗ್ತಿದೆ ಅನ್ನೋ ವಿಚಾರದಲ್ಲಿ ಕೂಡ ದೈವಾನುಗ್ರಹದಿಂದ ಬೇಗ ಆ ಕೆಲಸ ಮುಗಿಯುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯದು. ಇನ್ನು ತೃತೀಯಾಧಿಪತಿಯಾಗಿ ವಿಪರೀತ ಒಂದು ರಾಜಯೋಗ ಅಂತ ನಿರ್ಮಾಣ ಮಾಡ್ತಾ ಇರುವಂಥದ್ದು ಬುಧ ಗ್ರಹ ತೃತೀಯ ಷಷ್ಠಾಧಿಪತಿಯಾಗಿ
ಕೂಡ ಅದು ಕೂಡ ಲಾಭ ಸ್ಥಾನಕ್ಕೆ ಬರುವಂಥದ್ದು. ಇದು ಕೂಡ ಹಣಕಾಸಿನ ಅನುಕೂಲತೆಗಳು ಹೆಚ್ಚಾಗುತ್ತೆ. ಶ್ರಮಪಟ್ಟು ಕೆಲಸ ಮಾಡಿದ್ರೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಖಂಡಿತ ಫಲ ಉಂಟು. ಮತ್ತು ಲಾಭ ಸ್ಥಾನದಲ್ಲಿರುವಂಥ ರಾಹು ಕೂಡ ಇಲ್ಲಿ ಆಪದ್ಬಾಂಧವನ ಥರ ಒಂದು ಕೆಲಸ ಮಾಡುವಂಥದ್ದು, ಹೆಚ್ಚು ಲಾಭ ಫಲಗಳು ಕೊಡುವಂಥದ್ದು. ಈಗ ಆಲ್ರೆಡಿ ಅಲ್ಲಿ ಚತುರ್ಗ್ರಹ ಯೋಗ ನಿರ್ಮಾಣ ಆಗ್ತಿದೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ಅದ್ರ ಜೊತೆಯಲ್ಲಿ ರಾಹು ಗ್ರಹರು ಕೂಡ ಅಲ್ಲೇ ಸ್ಥಿತರಾಗಿರೋದ್ರಿಂದ ಇದು ಕೂಡ ಪಂಚಗ್ರಹ ಯೋಗ ಮಾಡಿ ಇನ್ನೂ ಒಳ್ಳೆಯ ಫಲ ಕೊಡುತ್ತೆ. ಮತ್ತು ಇನ್ನು ತಾವು ಕೇಳಿದ್ರಿ ಆಚರಣೆ ವಿಚಾರವಾಗಿ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 14ನೇ ತಾರೀಕು ತುಂಬ ವಿಶೇಷವಾದ ಶನಿ ಪ್ರದೋಷ ಬರುವಂಥದ್ದು. ಶನಿ ಪ್ರದೋಷದಂದು ಶಿವನ ಆರಾಧನೆ ಬಹಳ ವಿಶೇಷತೆ ಇರುವಂಥದ್ದು. ಮತ್ತು 15ನೇ ತಾರೀಕು ನಂತರ ಚಂದ್ರ ಸೌರ ಮಹಾಶಿವರಾತ್ರಿ ಅಂತ ಹೇಳ್ತೀವಿ. ಸೊ ಈ ಒಂದು ಶಿವರಾತ್ರಿಗೆ ವಿಶೇಷವಾದ ಚಂದ್ರ ಸೌರ ಅಂತ ಒಂದು ಹೆಸರು ಬಂದಿರುವಂಥದ್ದು. ಈ ಒಂದು ಆಚರಣೆಗಳು ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿಯ ಗೋಚಾರದಿಂದ ಯಾವೆಲ್ಲ ಅನುಕೂಲತೆಗಳನ್ನು ಮೇಷರಾಶಿಯವರು ಸಿದ್ಧಿಸ್ಕೊಳ್ತಾ ಇದ್ದಾರೆ, ಹೇಗೆ ಅಂತ ಹೇಳಿ. ನೋಡಿ, ರಾಷ್ಟ್ರಾಧಿಪತಿಯ ಒಂದು ಪ್ರಥಮ ಭಾವ ಅಷ್ಟಮಾಧಿಪತಿಯಾದ ಒಂದು ಮಂಗಳ ಗ್ರಹರು ಲಾಭಸ್ಥಾನದಲ್ಲಿ ಬರೋದ್ರಿಂದ ತುಂಬ ಅನುಕೂಲಕರ ಪರಿಸ್ಥಿತಿ. ಯಾವ ರೀತಿ ಅಂದರೆ ವೃತ್ತಿಪರ ಅಭಿವೃದ್ಧಿ ಆಗುವಂಥದ್ದು, ಅಧಿಕಾರ ಮಿತ್ರರು ಭೇಟಿ ಆಗುವಂಥದ್ದು, ಯಶಸ್ಸು ಸಿಕ್ಕಿ ಮುಂದೆ ಜೀವನದಲ್ಲಿ ಮುಂದುವರಿಯುವಂಥದ್ದು. ವಿದ್ಯೆ ವ್ಯಾಪಾರದಲ್ಲಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸಕ್ಸಸ್ ಕಾಣ್ತೀರಾ, ಯಾಕಂದರೆ ಲಾಭಸ್ಥಾನದಲ್ಲೇ ಗೋಚರ ಆಗ್ತಿರುವಂಥದ್ದು ರಾಷ್ಟ್ರಾಧಿಪತಿ. ಮತ್ತು ಅನೇಕ ಶ್ರೀಮಂತಿಕೆಗಳು ಲಭ್ಯತೆ ಆಗುವಂಥದ್ದು, ಸುಖ ಸೌಖ್ಯ ವಿಚಾರಗಳು ಹೆಚ್ಚಾಗಿ ಜರುಗುವಂಥದ್ದು. ಆದರೆ ತೃತೀಯಾಧಿಪತಿ ಬುಧ ಕೂಡ ಇರೋದ್ರಿಂದ ನಿಮ್ಮ ಪ್ರಯತ್ನ ಇರಬೇಕಷ್ಟೇ. ಆತ್ಮವಿಶ್ವಾಸ ಖಂಡಿತ ನಿಮಗೆ ಗೋಚರದಿಂದನೇ ಸಿಗ್ತಾ ಇದೆ ಒಂದು ಮೇಷರಾಶಿಯವರಿಗೆ. ಮತ್ತು ಶುಕ್ರ ಗ್ರಹ ಕೂಡ ಲಾಭಸ್ಥಾನದಲ್ಲಿ ಬರೋದ್ರಿಂದ ಮೇಷರಾಶಿಗೆ ಸಂಬಂಧಪಟ್ಟಂಥವರು ಯಾರು ವಾಹನ ನಂಬಿ ಜೀವನ ಮಾಡ್ತಿದ್ದಾರೆ, ವಾಹನ ಮಾಲೀಕರಾಗಿದ್ದಾರೆ, ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ದಾರೆ, ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಥ ಶೋರೂಮ್ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಸೇಲ್ಸು ಮೇಷರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ನಿರೀಕ್ಷಿಸಬಹುದು. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು, ಮೇಷರಾಶಿ ವಿದ್ಯಾರ್ಥಿಗಳು ಉತ್ತಮವಾದ ಮಾಸ. ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗುವಂಥದ್ದು. ಮತ್ತು ಯಾರು ವಿದ್ಯಾಸ್ಥಾನದಲ್ಲಿ ಕೊನೆ ಹಂತದಲ್ಲಿ ಅಂದರೆ ಡಿಗ್ರಿ ಎಜುಕೇಷನ್ನು ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅವರಿಗೆ ಹೊಸ ಕೆಲಸ ಸಿಗುವಂಥದ್ದು, ಬೇಗ ಅಪಾಯಿಂಟ್ ಆಗುವಂಥದ್ದು ಒಂದು ಒಳ್ಳೆಯ ವಿಚಾರ. ಹಣಕಾಸಿನಲ್ಲಿ ಸುಧಾರಣೆ ಕಾಣ್ತೀರಾ, ಸಾಲ ಕಡಿಮೆ ಆಗುತ್ತೆ. ಕುಟುಂಬದ ಜೊತೆ ಸಾಮಾಜಿಕ ಆಸಕ್ತಿಗಳನ್ನು ಹೊಂದಿ ಹೆಚ್ಚಾಗಿ ಕಾಲ ಕಳೆಯುವಂಥದ್ದು ಜರುಗುತ್ತೆ ಈ ತಿಂಗಳಲ್ಲಿ, ತುಂಬ ವಿಶೇಷ. ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗಿಯಾಗುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರು. ಅಂದರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ಅಥವಾ ಆಯೋಜಿಸುವಂಥದ್ದು ಆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಶಿಕ್ಷಣ ವಿಚಾರ ಹೇಳಿದ್ವಿ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರಿಗೆ ನೋಡೋದಾದರೆ ತುಂಬ ಒಳ್ಳೆಯ ಒಂದು ಮಾಸ ಅಂತಲೇ ಹೇಳ್ತೀವಿ. ಸಣ್ಣ ಪುಟ್ಟ ಏರುಪೇರುಗಳಾಗ್ಬೋದು, ಆದರೆ ಯಾವುದೇ ರೀತಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿಲ್ಲ. ಇನ್ನು ಉದ್ಯೋಗ ಅಂತ ನಾವು ತಗೊಂಡಾಗ ವ್ಯಾಪಾರ ವಹಿವಾಟುಗಳಲ್ಲಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಚತುರ್ಗ್ರಹ ಯೋಗ ಆಗೋದ್ರಿಂದ ಲಾಭಸ್ಥಾನ ಏಕಾದಶ ಭಾವ ಅಂದರೆ ಎಲ್ಲದನ್ನು ಪಡೆದುಕೊಳ್ಳುವಂಥ ಭಾವ ಅಂತ ಹೇಳ್ತೀವಿ. ಸೊ ಅಲ್ಲಿ ಕೂಡ ಹೆಚ್ಚು ಅಭಿವೃದ್ಧಿ, ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು, ಒಳ್ಳೆಯ ಲಾಭ ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ವ್ಯಯಭಾವದಲ್ಲಿ ಶನೇಶ್ವರಗರು ದಶಮಾಧಿಪತಿ ವ್ಯಯಭಾವದಲ್ಲಿರೋದ್ರಿಂದ ವಿದೇಶಿ ಪ್ರಯಾಣಿಗಳಿಗೆ ಹೆಚ್ಚು ಅನುಕೂಲತೆ ಕೊಡಬಹುದು. ಅಂದರೆ ವಿದೇಶಕ್ಕೆ ಹೋಗುವಂಥವ್ರು ವೀಸಾ ಮತ್ತು ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋದು ಏನೇ ಒಂದು ಪ್ರಕ್ರಿಯೆ ಇದ್ದರೂ ಬೇಗ ಜರುಗುತ್ತೆ. ಅಥವಾ ವಿದೇಶದಲ್ಲಿ ಇದ್ದು ಕೆಲಸ ಮಾಡ್ತಿರೋರು ಅಥವಾ ಭಾರತದಲ್ಲಿ ಇದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರೋರಿಗೆ ತುಂಬ ಹೆಚ್ಚು ಅನುಕೂಲ ಸಿಗುತ್ತೆ. ಮತ್ತು ವಿದೇಶದಲ್ಲಿರುವಂಥ ಮೇಷರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದು ಈ ಫೆಬ್ರವರಿ ತಿಂಗಳು ಅಂತ ಹೇಳ್ತೀವಿ. ಮತ್ತು ನೂತನ ವಸ್ತ್ರ ಖರೀದಿ ಮತ್ತು ವಸ್ತು ಯೋಗ ನಿರ್ಮಾಣ ಆಗುತ್ತೆ. ಇದರಿಂದ ಮನೆಯಲ್ಲಿ ಖುಷಿ ವಾತಾವರಣ ಹೆಚ್ಚಾಗಿ ಜರುಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಜಯಪ್ರಾಪ್ತಿ, ಹೂಡಿಕೆಗಳನ್ನು ನಿರೀಕ್ಷೆ ಮಾಡಬಹುದು ಫೆಬ್ರವರಿ ತಿಂಗಳಲ್ಲಿ. ಶಿಕ್ಷಕರಾಗಿರ್ಬೋದು, ನೀವೊಬ್ಬರು ಮೆಂಟರ್ಶಿಪ್ ಆಗಿರ್ಬೋದು, ಅವರಿಗೂ ಕೂಡ ಮೆಂಟರ್ ಆಗಿ, ಶಿಕ್ಷಕರಲ್ದಿರ ಮೆಂಟರ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಹೆಚ್ಚು ಒಳ್ಳೆಯ ಅನುಕೂಲಕರ ಪರಿಸ್ಥಿತಿ ಇದೆ ಫೆಬ್ರವರಿ ತಿಂಗಳಲ್ಲಿ. ಪರೀಕ್ಷೆಯಲ್ಲೂ ಕೂಡ ಒಳ್ಳೆಯ ಯಶಸ್ಸು ಅಂಕಗಳು ಲಭಿಸುತ್ತೆ. ಇನ್ನು ಸ್ವಲ್ಪ ವ್ಯಾಜ್ಯ, ಕೋರ್ಟ್ ಕೇಸು, ಲಿಟಿಗೇಷನು ಇತ್ಯಾದಿ ಕಿರಿಕಿರಿಗಳೆಲ್ಲ ಕೂಡ ದೂರವಾಗಿ ಜಯಪ್ರಾಪ್ತಿ ಅಥವಾ ಆ ಒಂದು ಕೋರ್ಟ್ ಕೇಸಲ್ಲಿ ಏನೋ ಒಂದು ಸೆಟಲ್ಮೆಂಟ್ ಆಗೋದು, ಮಾತುಕತೆ ಆಗುವಂಥದ್ದು, ಈ ಒಂದು ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗಿದೆ. ದೀರ್ಘಕಾಲಕ ಒಂದು ಅನಾರೋಗ್ಯಗಳು ಕೂಡ ದೂರವಾಗುತ್ತೆ. ತಿಂಗಳ ಅಂತ್ಯದಲ್ಲಿ ರಾಷ್ಟ್ರಾಧಿಪತಿನೇ ನಿಮಗೆ ಲಾಭಸ್ಥಾನದಲ್ಲಿ 24ನೇ ತಾರೀಕು ನಂತರ ಬರೋದ್ರಿಂದ ಅತ್ಯಂತ ಸಂತೋಷ ಸಡಗರ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಅಂದರೆ
24ನೇ ತಾರೀಕು ನಂತರ ಓವರಾಲ್ ಆಗಿ ತುಂಬ ಚೆನ್ನಾಗಿ ಗ್ರಹ ಗೋಚಾರ, ಅದರಲ್ಲೂ ರಾಶ್ಯಾಧಿಪತಿ ಗೋಚಾರ ಒಳ್ಳೆ ಅನುಕೂಲತೆಯನ್ನು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಕೊಡ್ತಾ ಇದೆ. ಸೊ ರಾಶ್ಯಾಧಿಪತಿಯ ಗೋಚಾರದಿಂದ ಮೇಷರಾಶಿಯವರಿಗೆ ಸಾಕಷ್ಟು ಅನುಕೂಲತೆಗಳು, ಫಲಗಳನ್ನು ನೀವು ಕೂಡ ಸಿದ್ಧಿಸ್ಕೊಳ್ತಾ ಇದ್ದೀರಾ. ಗುರೂಜಿ, ಇನ್ನು ನಕ್ಷತ್ರಗಳ ಆಧಾರದ ಮೇಲೆ ನೋಡೋದಾದ್ರೆ ಮೇಷರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳೇನಿದೆ ಆ ನಕ್ಷತ್ರಗಳಿಗೆ ಸಿಗುವಂತಹ ಫಲಗಳು ಫೆಬ್ರವರಿ ತಿಂಗಳಲ್ಲಿ ಏನಿದೆ, ಇನ್ನು ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಮೇಷರಾಶಿಯವರು? ನೋಡಿ, ತುಂಬ ಒಳ್ಳೆಯ ಫಲಗಳು ಅಂತ ನೋಡ್ಬೇಕಂತಂದರೆ ತಾವು ಕೇಳಿದಂಥದ್ದು 3 ಪ್ರಮುಖ ನಕ್ಷತ್ರ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಬರುವಂಥದ್ದು. ಅಶ್ವಿನಿ ನಕ್ಷತ್ರದವರಿಗೆ ಹಣ ಒಳ ಆಗಮನದಿಂದ ಹೊಸ ಚೈತನ್ಯ ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ, ಹೊಸ ಆಸಕ್ತಿ ನಿಮ್ಮಲ್ಲಿ ಚಿಗುರೊಡೆಯುತ್ತೆ, ಇದು ಸಕಾರಾತ್ಮಕ ಅಂಶ. ಭರಣಿ ನಕ್ಷತ್ರದವರಿಗೆ ಮದುವೆ ಕಾರ್ಯಗಳು ಹಾಗೂ ವಾರ್ಷಿಕೋತ್ಸವ ಆಚರಣೆ ತುಂಬ ವಿಶೇಷತೆ ಆಗಿರುತ್ತೆ ಮತ್ತು ಒಂದು ಆಚರಣೆ ಮಾಡುವಂಥ ಜವಾಬ್ದಾರಿ ಕೂಡ ನಿಮಗೆ ಸಿಗುತ್ತೆ, ಅದು ಕೂಡ ಒಳ್ಳೆಯ ವಿಚಾರ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ನೀವು ಯಾವುದೇ ಒಂದು ಹಳೆಯ ಸ್ನೇಹಿತರು ಅಥವಾ ಹಳೆಯ ಒಂದು ಸಂಬಂಧಿಕರಿಂದ ಆಹ್ವಾನಿಸಲ್ಪಡ್ತೀರಾ, ಅಂದರೆ ಅವರಿಗೆ ನಿಮ್ಗೆ ಏನಾದ್ರು ಕ್ಲಾಶಸ್ ಇದ್ದರೂ ಕೂಡ ಆ ಕ್ಲಾಶಸ್ ಎಲ್ಲ ದೂರ ಆಗಿಬಿಟ್ಟು ಇನ್ವಿಟೇಷನ್ಸ್ ಬರುತ್ತೆ, ಅದು ನಿಮಗೆ ಮಾನಸಿಕವಾಗಿ ಖುಷಿ ಕೃತಿಕಾ ನಕ್ಷತ್ರದವ್ರಿಗೆ ಕೊಡುತ್ತೆ. ಪರಿಹಾರಗಳಂತ ಹೇಳಿದಾಗ ಏಕಾದಶ ಭಾವ ಶನಿ, ಸ್ವಲ್ಪ 7.5 ಶನಿ ಪ್ರಾರಂಭ ಆಗಿರುವಂಥದ್ದು, ಮತ್ತು ಷಷ್ಠಾಧಿಪತಿ ಕೂಡ ಲಾಭಸ್ಥಾನದಲ್ಲಿ ಇರುವಂಥದ್ದು, ಲಗ್ನಾಧಿಪತಿ ರಾಶಾಧಿಪತಿ ಜೊತೆಯಲ್ಲಿ. ಸೊ ಅದಕ್ಕೆ ಆದಷ್ಟು ಏನಾಗುತ್ತೆ ಅಂದರೆ ಸ್ವಲ್ಪ ಷಷ್ಠಿಯಾಧಿಪತಿ ಅಂತಂದರೆ ವಿಷ್ಣು ಭಗವಾನ್ ಅಂತ ಹೇಳ್ತೀವಿ. ವಿಷ್ಣು ಭಗವಂತನ ಒಂದು ತುಂಬ ವಿಶೇಷವಾಗಿರುವಂಥ ವಿಷ್ಣು ಮುಖಪುಟ ಇರುವ ಚಿತ್ರ ಇರುವ ಇದಕ್ಕೆ ಪೂಜಾ ಮನೆಗೆ ತಂದು ಅದರ ಮುಂದೆ ಇಟ್ಕೊಂಡು ಧ್ಯಾನ ಮಾಡುವಂಥದ್ದು ದಿನಾಲು ಒಂದು ಅರ್ಧ ಗಂಟೆ ತುಂಬ ಒಳ್ಳೆಯದಾಗುವಂಥದ್ದು ಆಗುತ್ತೆ. ಮತ್ತು ಯಾರಿಗಾದರೂ ತುಂಬ ಜನಕ್ಕೆ ನಿರ್ಗತಿಕರಿರ್ತಾರೆ, ಅವರಿಗೆ ಸಹಾಯ ಮಾಡಿ. ಅಮ್ಮನವ್ರ ದೇವಸ್ಥಾನಕ್ಕೆ ಶುಕ್ರವಾರದ ಹೊತ್ತು ಹೋಗಿ ಅಲ್ಲಿ ಯಾರು ಒಂದು ಅಡುಗೆ ಮಾಡಿರುವಂಥ ಅಕ್ಕಿಯ ನೈವೇದ್ಯವಾಗಿ ನೀಡಿ, ಅದು ಕೂಡ ಒಳ್ಳೆಯದಾಗುತ್ತೆ. ಆಮೇಲೆ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಿ ದರ್ಶನ ತಗೊಳ್ಳುವಂಥದ್ದು, ಆಶೀರ್ವಾದ ತಗೊಳ್ಳುವಂಥದ್ದು, ಇದು ಕೂಡ ಅನುಕೂಲ ಆಗುತ್ತೆ. ಓವರಾಲ್ ಆಗಿ ಒಂದು ಫೆಬ್ರವರಿ ಮಾಸದಲ್ಲಿ ಮೇಷರಾಶಿಯವರಿಗೆ ಎಕ್ಸಲೆಂಟ್ ಆಗಿದೆ. 100ರಲ್ಲಿ 80% ತುಂಬ ಚೆನ್ನಾಗಿದೆ. 20% ಏನೋ ಒಂದು ಪರಿಹಾರ ಭಾಗವಾಗಿ ನಾವು ಹೇಳಿದ್ವಿ, ಅದನ್ನು ಮಾಡಿಕೊಂಡ್ರೆ ಆ ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳಿದ್ರೆ ಅಥವಾ ದೋಷಗಳು ಬರ್ತಾ ಇದ್ದರೆ ಅಥವಾ ಅಡಚಣೆಗಳಾಗ್ತಾ ಇದ್ದರೆ ದೂರ ಆಗುತ್ತೆ. ಆದರೂ ಇದು ಒಂದು ಗೋಚಾರದ ಪ್ರಭಾವ ನಾವೇನು ಹೇಳ್ತಿದ್ವಿ ಮೇಷರಾಶಿಗೆ ನಮ್ಮ ವಾಹಿನಿಯಲ್ಲಿ 50% ಮೇಷರಾಶಿಯವರಿಗೆ ಅಪ್ಲೈ ಆಗುತ್ತೆ. ಓವರಾಲ್ ಆಗಿ ನಿಮ್ಮ ಜಾತಕ, ನಿಮ್ಮ ದಶಾಭುಕ್ತಿಗಳು ಮತ್ತು ನಿಮ್ಮ ಒಂದು ಗೋಚರ ಫಲ ಇಂಡಿವಿಜುವಲ್ ಆಗಿ ಬೇರೆ ಇರುತ್ತೆ. ಆದರೆ ಸಾಮಾನ್ಯವಾಗಿ ಕೂಡ 50% 60% ಇದು ಅಪ್ಲೈ ಆಗುತ್ತೆ. ಸೊ ನೀವು ಟೆಸ್ಟ್ ಮಾಡಿ ಅದ್ರ ಜೊತೆಯಲ್ಲಿ ಇರುವಂಥ ಪರಿಹಾರಗಳು, ಯಾರ್ಯಾರಿಗೆ ಸ್ವಲ್ಪ ಅಡಚಣೆ ಬರ್ತಾ ಇದೆ, ಅದು ಆಗ್ತಾ ಇರೋದು ನಿಧಾನ ಆಗ್ತಿದೆ ಅಂದರೆ ಆ ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಫಲ ಉಂಟಮ್ಮ. ಗುರುಜಿ, ನಿಮ್ಮ ಪ್ರಕಾರ ಅಂದರೆ ನೀವು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನೀಡುವಂತಹ ಒಂದು ಸೂಚನೆ ಏನು? ನೋಡಿ, ಮೇಷರಾಶಿಯವರಿಗೆ ಅಗ್ನಿತತ್ವ ರಾಶಿ, ಆದಷ್ಟು ಹೆಚ್ಚಾಗಿ ಪ್ಲಾಸ್ಟಿಕ್ನ ಪದಾರ್ಥಗಳನ್ನು ಬಳಸೋದನ್ನು ಕಡಿಮೆ ಮಾಡಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಬಳಕೆ ಆಗಲಿ, ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಕೆಟಲ್ಲಿ ಸ್ನಾನ ಮಾಡೋದು, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಆ ಒಂದು ಟಿಪ್ಸ್ನ ಫಾಲೋ ಮಾಡಿ, ಅದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರಿಗೆ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಭಾಗವಾಗಿ ಏನು ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿರುವಂಥದ್ದು, ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮೇಷರಾಶಿಯವರ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಹಾಗೆ ಸೋಮವಾರ ಈ ದಿನ ಆದ್ದರಿಂದ ಸೋಮವಾರದ ದಿನ ಭವಿಷ್ಯ ಹಾಗೆ ಪಂಚಾಂಗ, ತಿಥಿ ಇವುಗಳನ್ನು ಸಹ ತಿಳ್ಕೊಳ್ತಾ ಹೋಗೋಣ. ಮತ್ತು ವೀಕ್ಷಕರು ಸಹ ನಮಗೆ ವಾಟ್ಸಪ್ನಲ್ಲಿ ಕಳುಹಿಸಿರುವಂತಹ ಪ್ರಶ್ನೆಗಳನ್ನು ಕೂಡ ನಾವು ಪ್ರಶ್ನಾ ಸಮಯ ಭಾಗದಲ್ಲಿ ತೆಗೆದುಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಡಿ. 19 ಜನವರಿ 2026, ಪ್ರಥಮ ತಿಥಿ ಶುಕ್ಲ ಪಕ್ಷ, ಉತ್ತರ ಆಷಾಢ ನಕ್ಷತ್ರ, ವ್ಯಾಗತ ಯೋಗ, ಕೃಷ್ಣಗ್ನು ಕರ್ಣ ಅಂತ ಹೇಳ್ತೀವಿ. ಸೋಮವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 47 ನಿಮಿಷಕ್ಕೆ ಸೂರ್ಯೋದಯ ಆದರೆ 6 ಗಂಟೆ 13 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ರಾಹುಕಾಲ 8 ಗಂಟೆ 13 ನಿಮಿಷದಿಂದ 9 ಗಂಟೆ 39 ನಿಮಿಷ ಇವತ್ತಿನ ಒಂದು ರಾಹುಕಾಲ. ಯಮಗಂಡ ಕಾಲ 11 ಗಂಟೆ 5 ನಿಮಿಷದಿಂದ 12 ಗಂಟೆ 30 ನಿಮಿಷ. ಗುಳಿಕ ಕಾಲ 1 ಗಂಟೆ 56 ನಿಮಿಷದಿಂದ 3 ಗಂಟೆ 22 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 12 ಗಂಟೆ 8 ನಿಮಿಷದಿಂದ 12 ಗಂಟೆ 53 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು? ನೋಡಿ, ಒಂದು ಮಾಘ ಮಾಸ ಪ್ರಾರಂಭ, ಈ ಧನುರ್ಮಾಸ ಕಳೆದು ತುಂಬ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ. ಅದರಲ್ಲೂ ಸೋಮವಾರ ಶಿವನ ಆಲಯಕ್ಕೆ ಹೋಗಿ ಶಿವನ ಆರಾಧನೆ ಮಾಡುವಂಥದ್ದು
ತುಂಬ ಒಳ್ಳೆಯದಂತ ಹೇಳ್ತೇವೆ. ಮತ್ತು ಈ ಒಂದು ಶೂನ್ಯ ಮಾಸದಲ್ಲಿ ಅಥವಾ ಕಳೆದ ಧನುರ್ಮಾಸದಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಅಷ್ಟೊಂದು ಶುಭ ಕಾರ್ಯಗಳು ಮಾಡಿರಲಿಲ್ಲ. ನಿನ್ನೆ ದಿನ ಏನು ಅಮಾವಾಸ್ಯೆ ಮುಗಿದಿತ್ತು, ಇವತ್ತು ಪ್ರಥಮ ತಿಥಿ ಇರೋದರಿಂದ ಏನೇನು ಶುಭ ಕಾರ್ಯಗಳಿಗೆ ನೀವೇನಾದರೂ ಹೋಲ್ಡ್ ಮಾಡ್ಕೊಂಡಿದ್ರೆ, ಒಂದು ವಾಹನ ಖರೀದಿ ಮತ್ತು ಇನ್ನೇನೋ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಈ ರೀತಿ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲೇ ಸೋಮವಾರ ಬಂದು, ಸೋಮ ಅಂದರೆ ಚಂದ್ರ ದೇವತಾ ಅಂತ ಹೇಳ್ತೀವಿ. ಚಂದ್ರ ಅಂದರೆ ನಮ್ಮ ಜ್ಯೋತಿಷ ಶಾಸ್ತ್ರದ ಪ್ರಕಾರ ತಾಯಿ ಸೂಚಕ. ಸೊ ತಾಯಿಯಿಂದ ಏನೋ ಸಜೆಷನ್ಸ್ ತೊಗೊಳ್ಳೋದು, ತಾಯಿ ಕಡೆಯಿಂದ ಏನಾದರೂ ಒಂದು ಸಲಹೆ ಸೂಚನೆ, ತಾಯಿ ಸೇವೆ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು ಆಗುವಂಥದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ರೆ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಖಂಡಿತ. ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ಗುರೂಜಿ ತಿಳಿಸಿ. ರಾಶಿಯವರಿಗೆ ನಿಮ್ಮ ಮಗುವಿನಂಥ ಸ್ವಭಾವ ಇವತ್ತು ಕಾಣಿಸಿಕೊಳ್ಳುತ್ತೆ. ಒಂದು ಆಹ್ಲಾದಕರ ಮನಸ್ಥಿತಿಯಲ್ಲಿ ತಾವಿರ್ತೀರ. ಇಂದು ಯಾವುದೇ ವಿರುದ್ಧ ಲಿಂಗದ ಸಹಾಯದಿಂದ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಆರ್ಥಿಕ ಲಾಭವನ್ನು ಪಡೆಯುವ ಹೆಚ್ಚಾಗಿ ಸಾಧ್ಯತೆ ಇದೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ಕೆಲಸ ಮಾಡಲು ಸಾಕಷ್ಟು ಸಮಯ ಹೊಂದಿರ್ತೀರಾ. ನೀವು ಪ್ರಯಾಣ ಮಾಡುತ್ತಿದ್ದರೆ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ವಿಶೇಷವಾದ ಗಮನ ಹರಿಸಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ. ನಿಮ್ಮ ಹಣ ಖರ್ಚಾಗುವಂಥದ್ದು ಸ್ವಲ್ಪ ಅದ್ರ ಮೇಲೆ ನಿಗಾ ಇರಿಸುವ ಅಗತ್ಯವಿದೆ. ಇಲ್ದಿದ್ರೆ ಮುಂಬರುವ ಸಮಯದಲ್ಲಿ ಸ್ವಲ್ಪ ಆರ್ಥಿಕವಾಗಿ ತೊಂದರೆಗೊಳಗಾಗ್ತದೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಒತ್ತಡವನ್ನು ನೀವು ಇವತ್ತು ತೊಡೆದು ಹಾಕ್ಬೋದು. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ನಿಮ್ಗೆ ಇವತ್ತು ಲಾಭ ತಂದುಕೊಡುತ್ತೆ. ಸ್ನೇಹಿತರು ನಿಮಗೆ ಬೆಂಬಲ ನೀಡಿದರೂ ಆ ಮಾತುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ವೈಯಕ್ತಿಕ ಸಂಬಂಧಗಳು ಸೂಕ್ಷ್ಮ ಹಾಗೂ ಸಂವೇದನಾಶೀಲವಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸ್ವಲ್ಪ ಒರಟು ವರ್ತನೆ ಜಾಸ್ತಿ ಆಗ್ಬೋದು. ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಈ ಸಮಸ್ಯೆ ಉಂಟಾಗುತ್ತೆ. ಎಲ್ಲ ಬದ್ಧತೆಗಳು, ಆರ್ಥಿಕ ವ್ಯವಹಾರಗಳ ಎಚ್ಚರಿಕೆಯಿಂದ ಇವತ್ತು ನಿರ್ವಹಿಸಬೇಕು. ಗುರೂಜಿ, ಸಿಂಹ ರಾಶಿಯವರಿಗೆ ಇವತ್ತಿನ ದಿನದ ಮಟ್ಟಿಗೆ ಏನಾದರೂ ಪರಿಹಾರವನ್ನು ತಿಳಿಸ್ತೀರಾ? ರಾಶಾಧಿಪತಿಯಾದ ಸೂರ್ಯನ ಮೂಲ ಮಂತ್ರ ಅರ್ಘ್ಯ ಕೊಡುವಂಥದ್ದು ಅಥವಾ ಓಂ ಆರೋಗ್ಯಂ ಪ್ರದದಾತನು ದಿನಕರ ಅಂತ ಜಪ ಮಾಡಿ ಮನೆಯಿಂದ ಹೊರಡಬೇಕಾದ್ರೆ ಮಾಡಿದ್ರೆ ಏನಾದರೂ ಅಡಚಣೆಗಳಿದ್ರು ಕೂಡ ದೂರ ಆಗುತ್ತೆ. ಸಿಂಹ ರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮನ್ನು ನೀವು ಅನಗತ್ಯವಾಗಿ ದೂಷಿಸೋದು ನಿಮ್ಮ ಚೈತನ್ಯವನ್ನು ಕುಗ್ಗಿಸಬಹುದು. ಇಂದು ನೀವು ಒಳ್ಳೆಯ ಹಣ ಮಾಡ್ತೀರಾ ಮತ್ತು ನಿಮ್ಮ ಕೈಯಿಂದ ಯಾವುದೇ ರೀತಿ ಅವಕಾಶಗಳು ಜಾರಿ ಹೋಗದಂತೆ ನೋಡ್ಕೊಳ್ಳಿ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ದಿನ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗ. ಈಗ ಈ ಒಂದು ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಬೋದಾ? ಖಂಡಿತ. ಗುರುಜಿಯವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಪ್ರಮೋದ್. ಓಕೆ. ಜನ್ಮ ದಿನಾಂಕ ಹೇಳ ಗುರುಜಿ? ಹೇಳಿ. 7/8/2007. 7/8/2007. ಜನ್ಮ ಸಮಯ 3:06 PM ಓಕೆ. ಮೈಸೂರು ಇವರು ಹುಟ್ಟಿರುವಂತಹ ಸ್ಥಳ ಗುರುಜಿ. ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಹೈಯರ್ ಎಜುಕೇಷನ್ ಮತ್ತು ಫಾರಿನ್ ಸ್ಟಡೀಸ್ ಬಗ್ಗೆ ನನ್ನ ಮುಂದಿನ ವಿದ್ಯಾಭ್ಯಾಸ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ನೋಡಿ ಪ್ರಮೋದ್, ಯಾರು ಜಾತಕ ಕಳಿಸಿದ್ದೀರಾ, ಸೊ ನಿಮ್ಮ ಜಾತಕದ ವಿಚಾರವಾಗಿ ಮೊದಲೇ ನೋಡಬೇಕು ಪಾಯಿಂಟ್ಸ್ ಅಂತಂದರೆ, ಮಂಗಳವಾರ ಹುಟ್ಟಿರುವಂಥದ್ದು, ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಸೊ ಹೆಚ್ಚಾಗಿ ನಾವು ಹೇಳಿದ್ವಿ ಹೈಯರ್ ಎಜುಕೇಷನ್ ವಿಚಾರವಾಗಿ ತುಂಬ ಬಹುಮುಖ್ಯವಾಗಿ 9ನೇ ಭಾವ ನೋಡ್ತೀವಿ. ವೃಶ್ಚಿಕ ಲಗ್ನ ಜಾತಕ, 9ನೇ ಅಧಿಪತಿಯಾದ ಬುಧ ಗ್ರಹರು ಕೂಡ ನಿಮ್ಮ ಜಾತಕದಲ್ಲಿ ಪವರ್ಫುಲ್ಲಾಗಿ ದಶಮ ಸ್ಥಾನದಲ್ಲಿದ್ದಾರೆ. ಸೊ ಹೈಯರ್ ಎಜುಕೇಷನ್ ಖಂಡಿತ ಚೆನ್ನಾಗಿ ಮಾಡ್ತೀರಾ. ಅದರಲ್ಲಿ ರಾಹು ದಶೆ, ರಾಹು ಭುಕ್ತಿ ನಡೀತಿದೆ. ರಾಹು ಬಂದು ನಿಮಗೆ ಪ್ರಸ್ತುತ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿದೆ ಮತ್ತು ಗೋಚಾರದಲ್ಲೂ ಕೂಡ ಚತುರ್ಥ ಭಾವದಲ್ಲಿ ಇರುವಂಥದ್ದು ತುಂಬ ಒಳ್ಳೆಯದು. ಸೊ ಹೈಯರ್ ಎಜುಕೇಷನ್ ವಿಚಾರವಾಗಿ ಸ್ವಲ್ಪ ಅಡಚಣೆ ಬರ್ಬೋದು. ರಾಹುಗೆ ಸಂಬಂಧಪಟ್ಟಂಥ ಮೂಲ ಮಂತ್ರಗಳು ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡಿ ಮತ್ತು ಎಡಗೈ ಮಧ್ಯದ ಬರಲಲ್ಲಿ ಒಂದು ಗೋಮೇಧಕವನ್ನು ಧರಿಸಿ. ಆದರೆ ರಾಹು ದಶೆ, ರಾಹು ಭುಕ್ತಿ ಮುಗಿದು ಮುಂದಿನ ದಶಾಭುಕ್ತಿಗಳು ಅಂದರೆ ರಾಹು ದಶೆಯಲ್ಲಿ ಗುರು ಭುಕ್ತಿನಲ್ಲಿ ಇವರಿಗೆ ತುಂಬ ಅನುಕೂಲತೆಗಳು ಹೆಚ್ಚಾಗುತ್ತೆ. ಅದು ಡಿಸೆಂಬರ್ 2026 ನಂತರ. ಪ್ರಮೋದ್ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರಿ. ನಿಮ್ಮ ಒಂದು ಹೈಯರ್ ಎಜುಕೇಷನ್ ಮತ್ತು ಫಾರಿನ್ ಸ್ಟಡೀಸ್ ಬಗ್ಗೆ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಪರಿಹಾರ ಭಾಗವಾಗಿ ಇವರಿಗೆ ಆದಷ್ಟು ಇವರು ರಾಹುಗೆ ಸಂಬಂಧಪಟ್ಟಂಥ ಒಂದು ಗೋಮೇಧಕ ಹರಳನ್ನು ಎಡಗೈ ಮಧ್ಯದ ಬೆರಳನ್ನು ಧರಿಸಬೇಕು. ಮತ್ತು ಆ ದೇವಿಯ ಅನುಷ್ಠಾನ ಮಾಡಿದ್ರೆ ತುಂಬ ಒಳ್ಳೆಯದು. ದುರ್ಗಾದೇವಿ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹೋದರೆ ಇವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ. ದುರ್ಗೆಯ ಮೂಲ ಮಂತ್ರ ಓಂ ರೀಂ ದುಮ್ ದುರ್ಗೆ ನಮಃ ಅಂತ ಜಪ ಮಾಡೋದು ಒಳ್ಳೆಯದು. ಸೊ ಪ್ರಮೋದ್ ಅವರು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ, ನಿಮ್ಮ ಎಜುಕೇಷನ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ, ಈಗ ನಾವು ತುಲಾ ರಾಶಿಯ ಒಂದು ದಿನ ಭವಿಷ್ಯವನ್ನು ನೋಡೋಣ. ನಿಮ್ಮ ಹಾಸ್ಯ ಪ್ರಜ್ಞೆ ಇನ್ನೊಬ್ಬರಿಗೆ ಸಂತೋಷದ ವಸ್ತುಗಳನ್ನು ಹೊಂದುವುದಲ್ಲದೆ ನಿಮ್ಮೊಳಗೆ ಇದೆ ಎಂದು ಅರ್ಥ ಮಾಡಿಸುವುದರಿಂದ ಸ್ವತಃ ಕೌಶಲ್ಯವನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರೋತ್ಸಾಹ ಮಾಡಿಕೊಳ್ಳುವಂಥ ಒಂದು ಶುಭ ದಿನ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ.
ಕೆಲವು ಮಾನಸಿಕ ಒತ್ತಡಗಳ ಹೊರತಾಗಿ ಕೂಡ ಆರೋಗ್ಯ ಇವತ್ತು ಚೆನ್ನಾಗಿರುತ್ತೆ. ಹಣದ ಲಾಭ ನಿಮಗೆ ನಿರೀಕ್ಷೆ ಇರುವುದಿಲ್ಲ. ಸ್ನೇಹಿತರು ನಿಮ್ಮ ಬೆಂಬಲ ನೀಡಿದರೂ ಕೂಡ ಮಾತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಈ ಅವಧಿ ಮಂದವಾಗಿರೋದ್ರಿಂದ ನೀವು ತಿನ್ನುವುದರ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರಿ. ಈ ರಾಶಿ ಚಕ್ರದ ಸ್ವಲ್ಪ ಯಾರು ಧನುರಾಶಿಯವರ ಒಂದು ದೊಡ್ಡ ಉದ್ಯಮಿಗಳಿರ್ತೀರ, ಸ್ವಲ್ಪ ತುಂಬ ಯೋಚಿಸಿ ಅರ್ಥ ಮಾಡಿಕೊಂಡು ಹಣ ಹೂಡಿಕೆ ಮಾಡುವ ಅಗತ್ಯ ಇವತ್ತು ಇರುವಂಥದ್ದು. ಗುರುಜಿ, ಧನುರಾಶಿಯವರಿಗೆ ಏನಾದರೂ ಪರಿಹಾರ ಭಾಗ ಸೋಮವಾರದ ಮಟ್ಟಿಗೆ? ಆದಷ್ಟು ಧನುರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ. ಓಂ ಬೃಹಸ್ಪತೇ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊರಟ್ರೆ ಏನಾದ್ರು ಸಮಸ್ಯೆಗಳಿದ್ರು ಕೂಡ ದೂರವಾಗುತ್ತೆ. ಧನುರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಆಕರ್ಷಕರ ಒಂದು ವರ್ತನೆ ಗಮನ ಸೆಳೆಯುವಂಥದ್ದು. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ರೆ ಇವತ್ತು ಲಾಭದಾಯಕವಾಗಿರುತ್ತೆ. ನಿಮ್ಮ ಮನೆಯ ಜನರೊಡನೆ ಏನೋ ರೋಮಾಂಚನಕಾರಿ ಮತ್ತು ವೈವಿಧ್ಯತೆಯನ್ನು ನೀವು ಇವತ್ತು ಕಂಡುಕೊಳ್ತೀರ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಕಿರಿಕಿರಿ ನಿಮ್ಮ ಮಾನಸಿಕ ಶಾಂತಿಗೆ ತೊಂದರೆ ತಂದರೂ ಕೂಡ ಒಬ್ಬ ಸ್ನೇಹಿತರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಅಪಾರವಾದ ಸಹಾಯ ಮಾಡುವಂಥ ಒಂದು ಒಳ್ಳೆಯ ದಿನ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಗು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿರೋದ್ರಿಂದ ಮನಸ್ಸು ತುಂಬ ನಕ್ಬಿಡಿ. ಸಣ್ಣ ಉದ್ಯೋಗವನ್ನು ಮಾಡುವ ಜನರು ಮೀನರಾಶಿಯವರು ಇಂದು ನಿಮಗೆ ಆಪ್ತರಿಂದ ಯಾವುದೋ ಒಂದು ಸಲಹೆ, ಒಂದು ಸಹಾಯ ಕೂಡ ಸಿಗುವಂಥ ಒಳ್ಳೆಯ ದಿನ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ದಿನ ಭವಿಷ್ಯವನ್ನು ತಿಳಿದುಕೊಂಡಿದ್ದೀರಾ. ಅದರಲ್ಲೂ ಸಹ ಕೆಲವೊಂದಷ್ಟು ರಾಶಿಗಳು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಎಚ್ಚರದಿಂದ ಇರಿ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ಇದೆ, ಅದನ್ನು ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ. ಧೀರಜ್. ಓಕೆ. ಜನ್ಮ ದಿನಾಂಕ 23/6/1998. ಓಕೆ. ಗುರುಜಿ, ಇವರು ಹುಟ್ಟಿರುವಂಥದ್ದು ಮಧ್ಯರಾತ್ರಿ 1 ಗಂಟೆ AM ಇವರು ಜನ್ಮಸ್ಥಳ ರಾಯಚೂರು. ಇವ್ರು ಕೇಳ್ತಾ ಇದ್ದಾರೆ ಗುರುಜಿ, ಅಟ್ ಪ್ರೆಸೆಂಟ್ ನಾನೀಗ ಒಂದು ಕೆಲಸದಲ್ಲಿ ಇದ್ದೀನಿ. ಈ ಕಳೆದ 2025ರಿಂದನೂ ನಾನು ಜಾಬ್ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಇನ್ನೂ ಸಹ ಆಗಿಲ್ಲ. ಈ ವರ್ಷ ಏನಾದರೂ ಜಾಬ್ ಚೇಂಜ್ ಆಗುತ್ತಾ ಅಥವಾ ಮುಂದಿನ ತಿಂಗಳೇ ಆಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಧೀರಜ್ ಅವ್ರು ಕಳಿಸಿರೋದು ಸೋಮವಾರ ಹುಟ್ಟಿರುವಂಥದ್ದು, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಇವ್ರದ್ದು. ಸೊ ಜಾಬ್ ಚೇಂಜ್ ವಿಚಾರವಾಗಿ ಕೇಳ್ತೀರಿ. ದಶಮ ಸ್ಥಾನ ಮತ್ತು ತೃತೀಯ ಭಾವ ಜಾಬ್ ಚೇಂಜ್ಗೆ ನೋಡ್ತೀವಿ. ತೃತೀಯ ಅಂದರೆ ಹೌಸ್ ಆಫ್ ಜಾಬ್ ಚೇಂಜ್. ದಶಮ ಅಂದರೆ ಕೇಂದ್ರ ಭಾವ, ಕೆಲಸದ ವಿಚಾರವಾಗಿ ನೋಡ್ತೀವಿ. ಜಾಬ್ ಚೇಂಜ್ ಖಂಡಿತ ಇದೆ, ಆದರೆ ಮಾರ್ಚ್ವರೆಗೂ ವೆಯ್ಟ್ ಮಾಡಿ. ಏಪ್ರಿಲ್ ಮೊದಲನೇ ವಾರದಲ್ಲಿ ಜಾಬ್ ಚೇಂಜ್ ಆಗ್ತಾ ಇರುವಂಥದ್ದು. ರಾಹು ದಶನಲ್ಲಿ ಮಂಗಳ ಭುಕ್ತಿನೇ ನಡೀತಾ ಇದೆ. ಸೊ ಏಪ್ರಿಲಲ್ಲಿ ಮಂಗಳ ಕೂಡ ಲಾಭಸ್ಥಾನಕ್ಕೆ ಬರುವಂಥದ್ದು ತುಂಬ ಒಳ್ಳೆಯ ವಿಚಾರ. ಸೊ ಜಾಬ್ ಚೇಂಜ್ ಬಗ್ಗೆ ಖಂಡಿತ ಮಾಡ್ಬೋದು. ಅಲ್ಲಿವರೆಗೂ ಸ್ವಲ್ಪ ನಡೀತಾ ಇರುವಂಥ ದಶಾಭುಕ್ತಿ ವಯಸ್ಸು ನೋಡಿದ್ರೆ ಆದಷ್ಟು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಶರವಣ ಭವಾಯ ನಮಃ ಅಂತ ಜಪ ಮಾಡುವಂಥದ್ದು ಸ್ವಲ್ಪ ಫಾಲೋ ಮಾಡ್ಕೊಂಬಂದರೆ ಆದಷ್ಟು ಬೇಗ ಇನ್ನೂ ಹೆಚ್ಚು ಈಸಿಯಾಗಿ ಇವ್ರ ಕೆಲಸ ಆಗುತ್ತೆ. ಓಕೆ. ಧೀರಜ್ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದರೆ ನಿಮ್ಮ ಒಂದು ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನು ನೀಡಿದ್ದಾರೆ. ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರುಜಿಗಳು ಒಂದು ಮೇಷರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿದ್ದಾರೆ, ದಿನ ಭವಿಷ್ಯವನ್ನು ತಿಳಿಸಿದ್ದಾರೆ. ಹಾಗೆ ನೀವು ಕಳಿಸಿರುವಂತಹ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ನೀಡಿದ್ದಾರೆ. ಗುರುಜಿ, ಧನ್ಯವಾದಗಳು. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.